ಮಿಯಾ ಮುಸ್ಲಿಮರು ಬಿಜೆಪಿಯ ಶತ್ರುಗಳಲ್ಲ. ಹೈಕೋರ್ಟ್ ನೋಟಿಸ್ ಬಳಿಕ ವರಸೆ ಬದಲಿಸಿದ ಹಿಮಂತ ಬಿಸ್ವ ಶರ್ಮಾ. ಮಿಯಾ ಮುಸ್ಲಿಮರನ್ನ ಭಾರತೀಯ ಜನತಾ ಪಕ್ಷ ಅಂದ್ರೆ ಬಿಜೆಪಿ ತನ್ನ ಶತ್ರುಗಳು ಅಂತ ಪರಿಗಣಿಸೋದಿಲ್ಲ ಅಂತ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಹೇಳಿದ್ದಾರೆ. ದ್ವೇಷ ಭಾಷಣದ ಆರೋಪದ ಹಿನ್ನೆಲೆಯಲ್ಲಿ ಗುವಾಹಟಿ ಹೈಕೋರ್ಟ್ ಅವರಿಗೆ ನೋಟಿಸ್ ನೀಡಿದ 1 ವಾರದ ಬಳಿಕ ಅವರು ಈ ಹೇಳಿಕೆ ನೀಡಿದ್ದಾರೆ. ಆದರೆ ಆ ಸಮುದಾಯದ ಕೆಲವರಲ್ಲಿ ಕಂಡುಬರುವ ವಿವಿಧ ರೀತಿಯ ಜಿಹಾದ್ ಚಟುವಟಿಕೆಗಳು ಹಾಗೂ ಬಾಲ್ಯ ವಿವಾಹಗಳಂತಹ ಪದ್ಧತಿಗಳ ಬಗ್ಗೆ ಬಿಜೆಪಿಗೆ ವಿರೋಧವಿದೆ ಅಂತ ಅವರು ಹೇಳಿದ್ದಾರೆ. ಉತ್ತರ ಭಾರತದಲ್ಲಿ ಮಿಯಾ ಎಂಬ ಪದವನ್ನ ಸಾಮಾನ್ಯವಾಗಿ ಗೌರವ ಸೂಚಕವಾಗಿ ಬಳಸಲಾಗುತ್ತೆ. ಆದರೆ ಅಸ್ಸಾಂನಲ್ಲಿ ಬಂಗಾಳಿ ಮಾತನಾಡುವ ಅಥವಾ ಬಂಗಾಳ ಮೂಲದ ಮುಸ್ಲಿಮರನ್ನ ಸೂಚಿಸಲು ಈ ಪದವನ್ನ ಹಲವೊಮ್ಮೆ ಅವಹೇಳನಾತ್ಮಕವಾಗಿ ಬಳಸಲಾಗುತ್ತೆ. ಇಂಥವರನ್ನ ಹೆಚ್ಚಾಗಿ ಬಾಂಗ್ಲಾದೇಶ ಮೂಲದವರು ಅಥವಾ ಅಕ್ರಮ ವಲಸಿಗರು ಅಂತ ಉಲ್ಲೇಖಿಸುವ ಪ್ರವೃತ್ತಿನೂ ಇದೆ. ಚುನಾವಣೆ ನಡೆಯಲಿರುವ ಅಸ್ಸಾಂ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಪ್ರಾಬಲ್ಯದ ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಬಿಜೆಪಿಯ ಚುನಾವಣಾ ಕಾರ್ಯತಂತ್ರವನ್ನ ವಿವರಿಸಿದ ಗುವಾಹಟಿಯಲ್ಲಿರುವ ರಾಜ್ಯ ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಅವರು ಮಾರ್ಚ್ 5ರಂದು ಪತ್ರಕರ್ತರೊಂದಿಗೆ ಮಾತಾಡಿದ್ರು. ರಾಷ್ಟ್ರವನ್ನ ಪ್ರೀತಿಸುವ ಹಾಗೂ ಭಾರತ್ ಮಾತಾ ಕಿ ಜೈ ಅಥವಾ ಒಂದೇ ಮಾತರಂ ಅಂತ ಹಿಂಜರಿಕೆ ಇಲ್ಲದೆ ಹೇಳುವ ಯಾರೊಂದಿಗೂ ತಮ್ಮ ಪಕ್ಷ ಸಹಜವಾಗಿ ಹೊಂದ್ಕೊಳ್ಳುತ್ತೆ ಅಂತ ಅವರು ಹೇಳಿದ್ರು. ಮಿಯಾ ಜನರು ನಮ್ಮ ಶತ್ರುಗಳಲ್ಲ, ಆದರೆ ಲವ್ ಜಿಹಾದ್, ಭೂ ಅತಿಕ್ರಮಣ, ಬಾಲ್ಯ ವಿವಾಹ ಮತ್ತು ರಸಗೊಬ್ಬರ ಜಿಹಾದ್ ಎಂಬ ವಿಷಯಗಳ ಬಗ್ಗೆ ನಮಗೆ ವಿರೋಧವಿದೆ ಅಂತ ಶರ್ಮಾ ಹೇಳಿದ್ರು. ಸಮುದಾಯದ ಕೆಲ ರೈತರು ಸಾಮೂಹಿಕ ಬಳಕೆಗಾಗಿ ಬೆಳೆಯುವ ಆಹಾರ ಬೆಳೆಗಳ ಮೇಲೆ ರಾಸಾಯನಿಕಗಳನ್ನು ಬಳಸ್ತಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ರಸಗೊಬ್ಬರ ಜಿಹಾದ್ ಎಂಬ ಪದವನ್ನು ಬಳಸಲಾಗಿದೆ ಅಂತ ಅವರು ವಿವರಿಸಿದ್ರು. ಈ ಸಮಸ್ಯೆಗಳು ಪರಿಹಾರವಾದರೆ ಬಿಜೆಪಿ ಸಮುದಾಯವನ್ನ ವಿರೋಧಿಗಳು ಅಂತ ಪರಿಗಣಿಸೋದಿಲ್ಲ ಅಂತ ಅವರು ಹೇಳಿದ್ರು. ಅಲ್ಪಸಂಖ್ಯಾತರ ಪ್ರಾಬಲ್ಯದ ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಸ್ಪರ್ಧಿಸಲಿದೆ. ಗೆಲುವಿನ ಸಾಧ್ಯತೆಯನ್ನ ಆಧರಿಸಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ. ಅಭ್ಯರ್ಥಿಗಳ ಆಯ್ಕೆ ಧರ್ಮವನ್ನ ಆಧರಿಸಿಲ್ಲ ಅಂತ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಸ್ಪಷ್ಟಪಡಿಸಿದ್ರು. ಮಿಯಾ ಸಮುದಾಯದ ವಿರುದ್ಧ ದ್ವೇಷ ಭಾಷಣ ಮಾಡಲಾಗಿದೆ ಹಾಗೂ ಸಾಂಕೇತಿಕ ಹಿಂಸಾಚಾರಕ್ಕೆ ಪ್ರೇರೇಪಿಸಲಾಗಿದೆ ಅಂತ ಆರೋಪಿಸಿ ಸಲ್ಲಿಸಲಾದ ಹಲವು ಅರ್ಜಿಗಳನ್ನ ಫೆಬ್ರವರಿ 26ರಂದು ವಿಚಾರಣೆ ನಡೆಸಿದ ಗುವಾಹಟಿ ಹೈಕೋರ್ಟ್ ಮುಖ್ಯಮಂತ್ರಿ ಹಿಮಂತ ಬಿಸ್ವ ಶರ್ಮಾ ಅವರಿಗೆ ನೋಟಿಸ್ ನೀಡಿತ್ತು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.